ಜಿಲ್ಲೆಯ ಪ್ರಸಿದ್ಧ ತ್ರಾಸಿ ಬೀಚ್ನಲ್ಲಿ ಕಡಲಿನ ಅಬ್ಬರ ಹೆಚ್ಚಾಗಿದೆ. ಒಂದು ಕಡೆ ರಭಸದಿಂದ ಅಪ್ಪಳಿಸ್ತಾ ಇರೋ ಸಮುದ್ರದ ಅಲೆಗಳು, ಮತ್ತೊಂದು ಕಡೆ ಅಪಾಯವನ್ನು ಲೆಕ್ಕಿಸದೆ ಕಡಲ ತೀರಕ್ಕೆ ಧಾವಿಸ್ತಾ ಇರುವಂತಹ ಪ್ರವಾಸಿಗರು. ಇದರ ನಡುವೆ ಸುರಕ್ಷತೆ ಪ್ರಶ್ನೆಯಾಗಿದೆ. ಯಾಕೆ ನೋಡಿ. ಕಡಲಿನಲ್ಲಿ ಅಲೆಗಳ ಅಬ್ಬರ, ಪ್ರವಾಸಿಗರ ಹುಚ್ಚಾಟ, ಸೌಕರ್ಯದ ಕೊರತೆ, ಸ್ಥಳೀಯರ ಆಕ್ರೋಶ. ಕಣ್ಣು ಹಾಯಿಸಿದಷ್ಟು ದೂರ ಕಾಣುವ ಅರಬ್ಬಿ ಸಮುದ್ರ, ದಡಕ್ಕೆ ಅಪ್ಪಳಿಸುತ್ತಿರುವ ಭೋರ್ಗರೆತದ ಅಲೆಗಳು. ಮಳೆಗಾಲದ ಹಿನ್ನೆಲೆಯಲ್ಲಿ ಸಮುದ್ರದ ಅಬ್ಬರ ಮತ್ತಷ್ಟು ಹೆಚ್ಚಾಗಿದ್ದು ಕಡಲ ತೀರದಲ್ಲಿ ಅಪಾಯದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮರವಂತೆ ತ್ರಾಸಿ ಬೀಚ್ಗೆ ಬರಬೇಕು ಅನ್ನುವಂತ ಕನಸು ಸಾಕಷ್ಟು ಮಂದಿ ಕಂಡಿರ್ತಾರೆ. ಆದ್ರೆ ಸದ್ಯಕ್ಕೆ ಬಂದ್ರೆ ಮಳೆಗಾಲ ಆಗಿರೋ ಕಾರಣಕ್ಕೆ ಸಾಕಷ್ಟು ಸಮುದ್ರ ಅಪಾಯಕಾರಿಯಾಗಿರ್ತದೆ ಅನ್ನುವಂತ ಕಾರಣಕ್ಕೆ ಯಾವುದೇ ರೀತಿಯಾಗಿ ಸಮುದ್ರಕ್ಕೆ ಇಳಿದು ಈಜಾಡುವಂತದ್ದು ಇರ್ಬೋದು ಅಥವಾ ಅಲೆಗಳ ಜೊತೆ ಆಟ ಆಡೋದಕ್ಕೆ ಅವಕಾಶ ಇಲ್ಲ. ಇದು ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಪ್ರಸಿದ್ಧ ತ್ರಾಸಿ ಬೀಚ್. ಪ್ರಕೃತಿಯ ಸೌಂದರ್ಯ ಸವಿಯಲು ಪ್ರತಿನಿತ್ಯ ಪ್ರವಾಸಿಗರು ತ್ರಾಸಿ ಬೀಚ್ಗೆ ಆಗಮಿಸುತ್ತಿದ್ದಾರೆ. ಆದರೆ ಸಮುದ್ರದ ಅಬ್ಬರದ ನಡುವೆಯೂ ಕೆಲ ಪ್ರವಾಸಿಗರು ಅಪಾಯವನ್ನೇ ಲೆಕ್ಕಿಸುತ್ತಿಲ್ಲ. ತಡೆಗೋಡೆ ಏರಿ ನಿಂತು ಸೆಲ್ಫಿ, ಅಲೆಗಳ ಅಪ್ಪಳಿಸುವ ಪ್ರದೇಶದ ಬಳಿಯೇ ನಿಂತು ಫೋಟೋ ಸಾಹಸಕ್ಕೆ ಕೈ ಹಾಕುತ್ತಿದ್ದಾರೆ. ಸಮುದ್ರ ಮತ್ತೆ ನದಿ ಸೇರುವ ಸಂಗಮ ಕ್ಷೇತ್ರ ಅಂತಾನೆ ಹೇಳ್ಬೋದು. ಇಲ್ಲಿ ಸಾವಿರಾರು ಪ್ರವಾಸಿಗರು ಬರುವ ತಾಣದಲ್ಲಿ ಮೋಜು ಮಸ್ತಿಗಾಗಿ ಸೆಲ್ಫಿ ತೆಗಿತಾರೆ. ಅದೇ ರೀತಿಯಲ್ಲಿ ಕಲ್ಲುಗಳನ್ನ, ಸಮುದ್ರದ ಅಲೆಗಳಿಗೆ ರಕ್ಷಣೆಗಾಗಿ ಕಲ್ಲುಗಳನ್ನು ಹಾಕಿರ್ತಾರೆ. ಅಲ್ಲಿಗೆ ಹೋಗಿ ಸೆಲ್ಫಿ ತೆಗೆಯುವ ಡೇಂಜರ್ ಝೋನ್ ಇದೆ. ಅಲ್ಲಿ ನಾಮಫಲಕವನ್ನು ಹಾಕಿದ್ರು ಕೂಡ ಪ್ರವಾಸಿಗರು ಬಂದಲ್ಲಿ ತೊಂದರೆ ಮಾಡ್ತಾ ಇದ್ದಾರೆ. ಸೆಲ್ಫಿಗೆ ಬಿದ್ದು ಸಮುದ್ರದ ಪಾಲಾಗಿದ್ದಾರೆ. ಪ್ರವಾಸಿಗರ ಹೆಚ್ಚು ಬರುವುದರಿಂದ ಇಲ್ಲಿ ಸೂಕ್ತ ರಕ್ಷಣೆಯೊಂದಿಗೆ ಅಲ್ಲಿ ಲೈಫ್ ಗಾರ್ಡ್ಗಳ ಅವಶ್ಯಕತೆ ಇದೆ. ಮತ್ತೆ ಒಂದು ಕ್ಷಣದ ಎಚ್ಚರ ತಪ್ಪಿದ್ರೂ ಕೂಡ ಸಮುದ್ರದ ಅಲೆಗಳು ಪ್ರವಾಸಿಗರನ್ನ ಎಳೆದುಕೊಂಡು ಹೋಗುವ ಅಪಾಯ ಇದೆ. ಇನ್ನು ತ್ರಾಸಿ ಬೀಚ್ಗೆ ಆಗಮಿಸುವ ಪ್ರವಾಸಿಗರು ತಮ್ಮ ವಾಹನಗಳನ್ನ ಹೆದ್ದಾರಿ ಬದಿಯಲ್ಲೇ ನಿಲ್ಲಿಸಿ ಸಮುದ್ರ ವೀಕ್ಷಣೆ ಮಾಡುತ್ತಿದ್ದಾರೆ. ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ವಾಹನ ನಿಲುಗಡೆ, ಕುಡಿಯುವ ನೀರು ಸೇರಿದಂತೆ ಅಗತ್ಯ ಮೂಲಭೂತ ಸೌಕರ್ಯಗಳ ಕೊರತೆ ಕೂಡ ಕಾಡ್ತಾ ಇದೆ. ಸ್ಥಳೀಯರ ಆಗ್ರಹ ಏನು? ಬೀಚ್ ಅಭಿವೃದ್ಧಿ ಹಾಗೂ ಪ್ರವಾಸಿಗರ ಸುರಕ್ಷತೆಗೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಹೆಚ್ಚಿನ ಗಮನ ಹರಿಸಬೇಕು ಅಂತ ಆಗ್ರಹ ಕೇಳಿಬಂದಿದೆ. ಅಷ್ಟೇ ಅಲ್ಲ, ತ್ರಾಸಿ ಬೀಚ್ನಲ್ಲಿ ಶಾಶ್ವತವಾಗಿ ಲೈಫ್ ಗಾರ್ಡ್ಗಳನ್ನ ನೇಮಕ ಮಾಡಬೇಕು. ಅಪಾಯಕಾರಿ ಪ್ರದೇಶಗಳಿಗೆ ಪ್ರವಾಸಿಗರು ತೆರಳದಂತೆ ಎಚ್ಚರಿಕೆ ಫಲಕಗಳನ್ನ ಅಳವಡಿಸುವುದು, ಸುರಕ್ಷತಾ ಸಿಬ್ಬಂದಿ ನಿಯೋಜನೆ, ಅಗತ್ಯ ರಕ್ಷಣಾ ವ್ಯವಸ್ಥೆ ಕಲ್ಪಿಸುವಂತೆ ಒತ್ತಾಯಿಸಲಾಗಿದೆ. ಇತ್ತ ರಾತ್ರಿ ವೇಳೆಯಲ್ಲಿ ಹೆದ್ದಾರಿ ಬದಿಯಲ್ಲಿ ಸೂಕ್ತ ಬೆಳಕಿನ ವ್ಯವಸ್ಥೆ ಇಲ್ಲದಿರುವುದು ಸಮಸ್ಯೆಯಾಗಿದೆ. ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಸಂಚರಿಸುವ ಪ್ರದೇಶದಲ್ಲಿ ಹೈವೇ ಬದಿಗೆ ದಾರಿದೀಪಗಳನ್ನು ಅಳವಡಿಸಬೇಕು ಅಂತ ಬೇಡಿಕೆ ಕೇಳಿಬಂದಿದೆ. ಇದರ ಜೊತೆಗೆ ಕಡಲ್ ಕೊರೆತಕ್ಕೂ ಶಾಶ್ವತ ಪರಿಹಾರ ಕಲ್ಪಿಸುವ ಮೂಲಕ ತ್ರಾಸಿ ಬೀಚ್ ಅನ್ನು ಸುರಕ್ಷಿತ ಪ್ರವಾಸಿ ತಾಣವನ್ನಾಗಿ ಮಾಡಬೇಕಿದೆ. ತ್ರಾಸಿಯ ಸೌಂದರ್ಯ ಸವಿಯಲು ಬರುವ ಪ್ರವಾಸಿಗರ ಸುರಕ್ಷತೆ ಮೊದಲ ಆದ್ಯತೆಯಾಗಬೇಕು. ಅಪಾಯವನ್ನ ಅರಿತು ಪ್ರವಾಸಿಗರು ಎಚ್ಚರಿಕೆ ವಹಿಸಬೇಕು. ಅಧಿಕಾರಿಗಳು ತಕ್ಷಣ ಅಗತ್ಯ ಸುರಕ್ಷತಾ ಕ್ರಮ ಕೈಗೊಳ್ಳಬೇಕು. ಕಡಲಿನ ಅಬ್ಬರದ ನಡುವೆ ತ್ರಾಸಿ ಬೀಚ್ಗೆ ಸುರಕ್ಷತೆ